ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆಗೋಗಿದೆ, ತುಂಬ ದಿನ ಅಲ್ಲ, ಐ ಥಿಂಕ್ 3 to 4 months ಆಗೋಗಿದೆ ನಾನು ಬ್ಲಾಗ್ ಮಾಡಿ. ಸೊ ವೆಲ್ಕಮ್ ಬ್ಯಾಕ್. ಯಾಕೆ ಇಷ್ಟ ಬ್ಲಾಗ್ ಮಾಡಿರಲಿಲ್ಲ ಅಂತ ಪ್ರಾಪರ್ ರೀಸನ್ ಕೊಡ್ತೀನಿ. ಸೊ ವಾಚ್ ದಿಸ್ ಬ್ಲಾಗ್ ಕಂಪ್ಲೀಟ್ಲಿ. ಸೊ ಈಗ ಜಿಮ್ಮಲ್ಲಿದ್ದೀನಿ, ಮನೆಯಿಂದನೇ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡೆ, ವಿಚ್ ಐ ಕುಡಂಟ್, ಲೇಟ್ ಆಗೋಯಿತು. ಸೊ ಐ ಕೇಮ್ ಹಿಯರ್. ಸೊ ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಡಿ ಮನೆಗೆ ಬಂದ್ವಿ ಆ್ಯಂಡ್ ಅದು ಇದು ಕೆಲಸ ಮುಗಿಸಿ ಸ್ವಲ್ಪ ಮಲ್ಕಿದ್ದೆ ಆ್ಯಂಡ್ ಬಂದು ಒಂದು ಬಾ ತಿಂತೀನಿ. ಪ್ರೋಟೀನ್ ಶೇಕ್ ಏನೋ ತೊಗೊತಲ್ಲ ಗೈಸ್. ನಾನ್ ವೆಜ್ ತಿನ್ನಂಗಿಲ್ಲ, ಕಾಸ್ ನಾವಪ್ಪ ಶಬರಿಮಲೆ ಹೋಗಿದ್ದಾರೆ. ಸೊ 15th ನಾನ್ ವೆಜ್, ಏನಿದ್ರು ಪ್ಲ್ಯಾಂಟ್ ಬೇಸ್ಡೇ ತಿನ್ನಬೇಕು. ಸೊ ಈಗ ಒಂದು ಏನಂತೀವಿ ಇದಕ್ಕೆ, ಸೀಬೆ ಹಣ್ಣು ತಿನ್ನೋಣ. ಇದು ತುಂಬಾ ಒಳ್ಳೇದು ಆ್ಯಕ್ಚುಲಿ. ನಾವು ಏನು ಒಂದು ದಿನಕ್ಕೆ ಆ್ಯಪಲ್ ಬನಾನ ಎಲ್ಲ ತಿಂತೀವಲ್ಲ, ಹಾಗೆ ದಿನಕ್ಕೆ ಒಂದು ಸೀಬೆಹಣ್ಣು ತಿಂದ್ರೂ ಇಟ್ ಹ್ಯಾಸ್ ಮೋರ್ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಆ್ಯಂಡ್ ಆಲ್. ಸೊ ತುಂಬ ಸಜೆಸ್ಟ್ ಮಾಡಿ ಅದನ್ನು ಕೇಳಿದ್ದೀನಿ ನಾನು, ದಿನಕ್ಕೆ ಒಂದು ಸೀಬೆ ಹಣ್ಣು ತಿನ್ನಬೇಕು ಅಂತ. ಸೊ ತಿನ್ನೋಣ ಬನ್ನಿ. ಆ್ಯಂಡ್ ರೀಸನ್ ಹೇಳ್ತೀನಿ ಯಾಕೆ ಇಷ್ಟು ತಿಂಗಳು ಬ್ರೇಕ್ ಮಾಡಿದೆ ಅಂತ. ಸೊ ಕಮ್ಮ ಲೋಟ ಫಸ್ಟು ಬಿಸಿನೀರು ಕೆಸ್ಕೊಳ್ಳೋಣ. ತಣ್ಣೀರು ಕುಡಿಯೋಕ್ಕೆ ಆಗ್ತಾರೆ ಈ ವೆದರಲ್ಲಿ. ಅಮ್ಮ ಬೈತರದ್ದು ಯಾಕಂಗೆ ಬಿಸಿನೀರು ಕುಡಿತಾನೇ ಇರ್ತೀನಿ ಅಂತ, ಬಟ್ ತಣ್ಣೀರು ಸೋಕ್ಸೋಕ್ಕೂ ಕೂಡ ಆಗಲ್ಲ, ಅಷ್ಟು ಥಂಡಿ ಇದೆ. ಐ ಥಿಂಕ್ 6th ಸೆಮ್ ಎಕ್ಸಾಮ್ ಮುಗಿಸಿದ್ಮೇಲೆ ಐ ಆಲ್ಮೋಸ್ಟ್ ಹ್ಯಾಡ್ 3 months ಟೈಮ್. ಐ ಥಿಂಕ್ ಆ ಟೈಮಲ್ಲಿ ನಾನು ಸುಮಾರು ವೀಡಿಯೋಸ್ ಮಾಡಿದೆ ಅನ್ಕೋತೀನಿ. ಪ್ರಾಬಬ್ಲಿ ಎಸ್ ಮಾಡಿದೆ, ವ್ಲಾಗು ಮಾಡಿದೆ. ತುಂಬ ಕನ್ಸಿಸ್ಟೆನ್ಸಿಯಾಗಿ ಮಾಡಲಿಲ್ಲ ವ್ಲಾಗ್ನ, ಬಟ್ ನಾನು ರೀಲ್ಸ್ ಮಾಡಿದೆ. ಬಟ್ ಆಫ್ಟರ್ ದಟ್ ನಾನು ಸೂಟಿ ರೋಡಿಗೆ ಶಿಫ್ಟ್ ಆದಮೇಲೆ, ನಾನು ಶಿಫ್ಟ್ ಆಗಿಲ್ಲ, ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೀನಿ. ಇಟ್ ವಾಸ್ ವೆರಿ ಹಾರ್ಡ್ ಫಾರ್ ಮೀ ಟು ಬ್ಯಾಲೆನ್ಸ್ ಎವ್ರಿಥಿಂಗ್ ಗೈಸ್. ಲೈಕ್ ಎವ್ರಿಥಿಂಗ್ ನಾನು ಲೈಕ್ ರೆಕಾರ್ಡ್ಸ್ ಬರೆಯೋದೇ ಅಂದರೆ ಇಂಟರ್ನಲ್ಸ್ ಆದಮೇಲೆ ಸಬ್ಮಿಟ್ ಮಾಡಿಬಿಟ್ಟಿದ್ದೀನಿ. ಆ ಥರ ಲೈಫ್ ಚೇಂಜ್ ಆಗಿಬಿಡ್ತೆ. ಬಟ್ ಡಿಗ್ರಿ ಇದ್ದಾಗ, ಹುಣಸರ್ಲಿ ಇದ್ದಾಗ ಎಲ್ಲ ಟೈಮ್ಗೆ ನಾನು ಸಬ್ಮಿಟ್ ಮಾಡ್ತಾಯಿದ್ದೆ, ಪ್ರತಿಯೊಂದು ರೆಕಾರ್ಡ್ಸ್ ಎವ್ರಿಥಿಂಗ್. ಬಟ್ ಇಲ್ಲಿ ಆನ್ ಟೈಮು ಮೀರಿ ಲೇಟ್ ಸಬ್ಮಿಷನ್ ಆಗೋಗ್ಬಿಟ್ಟಿತ್ತು ನಂದು ರೆಕಾರ್ಡ್. ನಂದಷ್ಟೇ ಅಲ್ಲ, ತುಂಬ ಜನದು. ಬಟ್ ಟ್ರಾವೆಲ್ ಮಾಡ್ತಾ ಮಾಡೋದು ಇಟ್ಸ್ ವೆರಿ ಹಾರ್ಡ್. ಅದರಲ್ಲಿ 2 ಬಸ್ ಹತ್ತು ಇಳಿದು ಮಾಡಬೇಕು. ಆ್ಯಂಡ್ ಕಂಟೆಂಟ್ ಸುಮ್ಮನೆ ರ್ಯಾಂಡಮಾಗಿ ಏನೂ ಮಾಡೋಕ್ಕಾಗಲ್ಲ. ವಿ ಶುಡ್ ಪ್ಲ್ಯಾನ್ ಸಮಥಿಂಗ್. ಪ್ರಿಪೇರ್ ಆಗಿಯೇ ಮಾಡಬೇಕು. ಏನೇ ಅದು ರ್ಯಾಂಡಮಾಗಿ ಮಾಡೋದು ಎಲ್ಲೋ ಓಡುತ್ತಷ್ಟೇ, ಬಟ್ ಎಲ್ಲ ಪ್ರಿಪೇರ್ ಆಗೇ ಪ್ಲ್ಯಾನ್ ಮಾಡಿರ್ತೀವಿ. ಸೊ ದಟ್ ವಾಸ್ ಅ ಮೇಜರ್ ರೀಸನ್ ನನಗೆ ಅಲ್ಲಿ ಸೇರ್ಕೊಂಡಿದ್ದು. ಸೊ ಐ ಥಾಟ್ ಒಂದು 3 ಗಂಟೆ 3:30 ಬಿಟ್ಬಿಡ್ತಾರೆ. ಮನೆ ಒಂದು 5:30 ತನಕ ಬಂದರು. ಐ ಗೆಟ್ ಎ ಟೈಮ್ ಟು ರೆಸ್ಟ್, ಏನೋ ಒಂದು ಏನು ಹೇಳಿದ್ರೆ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋಕೆ ಟೈಮ್ ಸಿಗುತ್ತೆ ಅಂತ. ಬಟ್ ನಾನು ಬರೋದೇ 6:30, 7 ಗಂಟೆ, 7:30, 7:45 ಹಂಗೆ ಹೋಗ್ಬಿಡ್ತಾಯಿತ್ತು. ಸೊ ಯಾವಾಗೂ ಮಾಡೋಕ್ಕಾಗ್ತಾ ಇರಲಿಲ್ಲ. ನೆಕ್ಸ್ಟ್ ಡೇ ಹರಿಹರಿಯಲ್ಲೇ ಎದ್ದೊಳ್ತಾ ಇದ್ದೆ. 5:45, 5:30 ಎದ್ದು ರೆಡಿಯಾಗಿ 7 ಗಂಟೆ 7:15 ಮನೆ ಬಿಟ್ಟರೆ ಸಂಜೆ ಅದೇ ಟೈಮಿಗೆ ಬರ್ತಾಯಿದ್ದೆ. ಸೊ ಐ ಗಾಟ್ ನೋ ಟೈಮ್ ಟು ಮೇಕ್ ರೀಲ್ಸ್. ಸೊ ಸಂಡೇ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸಂಡೇ ಮನೆ ಕೆಲಸನೂ ಇರ್ತಾಯಿತ್ತು ಹೆವಿ. ಸೊ ಇಟ್ಸ್ ಲೈಕ್ ಮೆಸ್ ಥರ ಹೋಗ್ಬಿಡ್ತು. ಐ ವಾಸ್ ಸಚ್ ಅ ಮೆಸ್ಸಿ ಗರ್ಲ್ ಒಂದು ಟೈಮಲ್ಲಿ. ಈಗ ಸ್ವಲ್ಪ ಸ್ಟಡಿ ಇರೋದ್ರಿಂದ ಫ್ರೀ ಆಗಿದ್ದೀನಿ, ಜಿಮ್ಮಿಗೆ ಸೇರಿದ್ದೀನಿ, ಫೋಕಸ್ ಮಾಡ್ತೀನಿ ಎಲ್ಲದ್ರ ಮೇಲೆ. ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕಂತ ಇದ್ದೀನಿ, ಪ್ಲ್ಯಾನ್ ಮಾಡಿದ್ದೀನಿ. ದಿನ ಒಂದು ಚೂಸ್ನ ಪ್ಲ್ಯಾನ್ ಮಾಡಿ ಎಕ್ಸಾಮ್ ಟೈಮಲ್ಲಿ ಪೋಸ್ಟ್ ಮಾಡ್ಕೊತ ಹೋಗೋಣ ಅಂತ. ಸೊ ದಟ್ ನಾನು ಓದ್ತಾ ಇರ್ತೀನಿ, ಅವಾಗ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಪ್ರೆಷರಲ್ಲಿ. ಸೊ ದಟ್ ಆವಾಗ ಮಾಡುವ ಅಂತ ಹೇಳಿ. ಸೊ ದಿಸ್ ಈಸ್ ದ ರೀಸನ್. ಬಟ್ 5K ಕಂಪ್ಲೀಟ್ ಮಾಡೋಕ್ಕೂ ಇಷ್ಟು ಲೇಟ್ ತೊಗೊಳ್ತೀನಿ ಅಂತ ನೆವರ್ ಥಾಟ್. ತುಂಬ ಜನ ಅನ್ಫಾಲೋ ಮಾಡ್ಕೊಂಡ್ರು ನಾನು ಈ 3 monthsಲ್ಲಿ. ತುಂಬ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ನಾನು, ಎಲ್ಲವಾಗಲೂ ಮಾಡ್ತಾಯಿದ್ದೆ, ಮಾಡಿಬಿಟ್ಟು ಆರ್ಚಿವ್ಗೆ ಆಗ್ತಾಯಿದ್ದೆ. ತುಂಬ ಆ ಥರ ಕೆಲಸ ಮಾಡಿದ್ದೀನಿ. ಸೊ ತುಂಬ ಅನ್ಫಾಲೋ ಮಾಡಿಕೊಂಡ್ರು. ಇನ್ಮೇಲೆ ಯಾರು ಅನ್ಫಾಲೋ ಮಾಡಿದರೆ ಎಲ್ಲ ಫಾಲೋ ಮಾಡೋ ಥರ ಕಂಟೆಂಟ್ ನಾನು ಕೊಡ್ತೀನಿ. ಗೈಸ್, ದಿಸ್ ಈಸ್ ಮೈ ಲಂಚ್. ಅಮ್ಮ ಕಡಲೆಕಾಳಿಗೆ ಪಾಲಕ್ ಸೊಪ್ಪನ್ನ ಎಲ್ಲ ಗ್ರೈಂಡ್ ಮಾಡಿ ಪಲ್ಯ ಥರ ಮಾಡಿದ್ದಾರೆ, ವಿಚ್ ಟೇಸ್ಟ್ ಗುಡ್. ಜೊತೆಗೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದಾದಮೇಲೆ ಒಂದು ಸೀಬೆಹಣ್ಣು ತಿನ್ನಬೇಕಂತ ಅಂದ್ಕೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ ಎಷ್ಟು ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಮಾಡ್ತೀನೋ ಅಂತ. ಐಮ್ ಟ್ರೈಯಿಂಗ್, ಬಿಕಾಸ್ ವೆಜ್ಜಲ್ಲಿ ಎಲ್ಲ ಕಂಪ್ಲೀಟ್ ಮಾಡಬೇಕಲ್ವಾ. ಐ ಥಿಂಕ್ ಇಟ್ಸ್ ಹಾರ್ಡ್. ವೆಲ್ಕಮ್ ಬ್ಯಾಕ್. ನೈಟ್ ಆಗಿದೆ 7:30. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿಲ್ಲ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಜಸ್ಟ್ ಡಿಡ್ ಮೈ ಸ್ಕಿನ್ ಕೇರ್. ಐ ಡೋಂಟ್ ನೋ ವೈ ಸ್ಕಿನ್ ತುಂಬಾ ಬ್ರೇಕ್ಔಟ್ ಆಗ್ತಾಯಿದೆ.
ಫುಲ್ ಕಂಪ್ಲೀಟ್ ಪ್ಲ್ಯಾಂಟ್ ಬೇಸ್ಡ್ ಆಗಿ ಹೋಗ್ಬಿಟ್ಟಿದ್ದೀನಿ ನಾನೀಗ. ದರ್ ಇಸ್ ನೋ ವೇ ಆಫ್ ಆಕ್ನೆ ಟ್ರಿಗರಿಂಗ್ ಮೀ ಆ್ಯಂಡ್ ಮೈ ಸ್ಕಿನ್, ಬಟ್ ಸ್ಟಿಲ್ ಐ ಆಮ್ ಹ್ಯಾವಿಂಗ್ ಮೋರ್ ಬ್ರೇಕ್ಔಟ್ಸ್. ಇಲ್ಲೆಲ್ಲ ಎಲ್ಲೂ ಹೋಗಿತ್ತು ಮಾರ್ಕ್ ಉಳ್ಕೊಬಿಟ್ಟಿದೆ. ಸೊ ಇದಕ್ಕೆ ಹೋಗೋಕೆ ಒಂದು 20 days ಬೇಕು. ಆ್ಯಂಡ್ ಲುಕ್ ಎಟ್ ಮೈ ಮಾಮ್ಸ್ ಸ್ಕಿನ್ ಕೇರ್. ಶಿ ಹ್ಯಾಸ್ ಹರ್ ಓನ್ ಮಾಯ್ಶ್ಚರೈಸರ್, ಫಿಸಿಕಲ್ ಸನ್ಸ್ಕ್ರೀನ್, tinted lip balm, aloe vera gel, body lotion, some sort of lipsticks, flaxseed gel and all. She has better skincare than me and she uses vitamin C serum. ಆ್ಯಕ್ಚುಲಿ ನಾನು ಯಾವ ಸೀರಮ್ ಯೂಸ್ ಮಾಡ್ತೀರಾ ಕರೆಂಟ್ಲಿ, ಅದಕ್ಕೆ ಸ್ಕಿನ್ ಇಷ್ಟೊಂದು ಟ್ರಿಗರ್ ಆಗ್ತಿದ್ದು ಏನೋ ಗೊತ್ತಿಲ್ಲ. ಗಟ್ ಹೆಲ್ತ್ ಚೆನ್ನಾಗಿದೆ, ಬಟ್ ಸ್ಕಿನ್ ಹೋಗ್ಬಿಟ್ಟಿದೆ. ನೀಡ್ ಟು ಟೇಕ್ ಕೇರ್ ಆಫ್ ಮೈ ಸ್ಕಿನ್ ಆ್ಯಂಡ್ ಹೇಗೆ ನಾನು ಚೇಂಜ್ ಮಾಡಿಕೊಂಡೆ ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಾಳೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ. ನಾನು ಹಳೆ ವ್ಲಾಗ್ನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ದಟ್ ನನಗೆ ಬೆಳಗ್ಗೆ ಬಿಸಿನೀರಿಲ್ಲದೆ ದಿನ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ದೆನ್ ಫ್ರೆಶಪ್ ಆಗಿ ಸ್ನಾನ ಮಾಡಿ ಆಡ್ತೀನಿ, ಜಿಮ್ಗೆ ಹೋಗಿ ನೆಕ್ಸ್ಟ್ ನನಗೆ ಜಿಮ್ಮಲ್ಲಿ ಸಿಗ್ತೀನಿ. ಎಸ್, ವಿ ಆರ್ ಲಿವಿಂಗ್ ಫಾರ್ ಜಿಮ್ ನಾವು. 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಸೊ ಈಗ ಜಿಮ್ಮಿಗೆ ಹೋಗೋಣ ಬನ್ನಿ. ಫೋನ್ ಸರಿ ಮಾಡಿಸ್ಬೇಕು ಇವತ್ತು. ಫೋನ್ ಎಕ್ಕಟ್ಟು ಹೋಗ್ಬಿಟ್ಟಿದೆ ಡಿಸ್ಪ್ಲೇ ಎಲ್ಲ. ಸೊ ಇವತ್ತು ಸರಿ ಮಾಡಿಸ್ಕೊಂಡು ಬರಬೇಕು. ಆ್ಯಂಡ್ ಹಂಗೆ ಬರ್ತಾರೆ ಮುಂಚೆ ಸಿಟಿಲಿ ಕ್ಯಾಶು ಆ್ಯಂಡ್ ನಟ್ಸ್ ಅಂತ ಒಂದು ಶಾಪ್ ಇದೆ. ಅಲ್ಲೇ ಯಾವಾಗ ನಾವು ಡ್ರೈ ಫ್ರೂಟ್ಸ್ ತೊಗೊಳೋದು. 10 days ಆಗೋಷ್ಟು ಮಾತ್ರ ತೊಗೊಳ್ಳೋಣ ಅಂತ ಅಷ್ಟೇ. ಒಂದು ಮಿಲ್ಕ್ ಶೇಕ್ ರೂಟೀನ್ ಮಾಡೋಣ ಅಂತ ವೆಯ್ಟ್ ಗೇನ್ಗೆ. ನೋಡೋಣ ಏನಾದ್ರು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಅಂತ. ಜಿಮ್ ಮುಗಿಸಿ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದೆ. ಒಂದು PR ಬರೋದಿತ್ತು ನನಗೆ ಫ್ರಮ್ ನೆಗೆಟಿವ್ ಅಂತ ಬ್ರ್ಯಾಂಡ್ ನೇಮು. ಸೊ ಅನ್ಬಾಕ್ಸಿಂಗ್ ಮಾಡೋಣ. ಲಿಪ್ ಮಾಸ್ಕ್ ಇದು ನಮ್ಮ ಲಿಪ್ಸ್ ತುಂಬ ಡ್ರೈ ಇದ್ದರೆ, ಪ್ಯಾಚಿ ಥರ ಅಂತ ಅನಿಸ್ತಾ ಇದ್ದರೆ ಈ ವೆದರಲ್ಲಿ ತುಂಬ ಲಿಪ್ಸ್ ಡ್ರೈ ಆಗುತ್ತೆ. ಅದಕ್ಕೆ ಐ ಥಿಂಕ್ ದಿಸ್ ನರಿಷಿಂಗ್ ಲಿಪ್ ಮಾಸ್ಕ್ ವಿಲ್ ಬಿ ದ ಬೆಟರ್ ಚಾಯ್ಸ್. ಬಟ್ ಖುಷಿ ಆಗುತ್ತೆ. ಫಸ್ಟ್ ಏನೇ ಪ್ರಮೋಷನ್ ಮಾಡಬೇಕಂತ ಇದ್ದರು, ಬಾಟರ್ ಬರ್ತಾಯಿತ್ತು ಆ್ಯಂಡ್ ನನ್ನ ಓನ್ ಮನಿಯಿಂದ ಪರ್ಚೇಸ್ ಮಾಡಿ ಪ್ರಮೋಟ್ ಮಾಡ್ತಾಯಿದ್ದೆ, ಯೂಸ್ ಮಾಡಿ ರಿವ್ಯೂ ಮಾಡ್ತಾಯಿದ್ದೆ. ಬಟ್ ಈಗ ಏನೋ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಆ್ಯಂಡ್ ಅದನ್ನು ಪ್ರಮೋಟ್ ಮಾಡೋಕ್ಕೆ ದುಡ್ಡು ಸಿಗುತ್ತೆ ಅಂದಾಗ ಫೀಲ್ ಸೋ ಹ್ಯಾಪಿ ಇನ್ಸೈಡ್. ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. 649 ಈ ಥರ ಇದೆ ಲಿಪ್ ಮಾಸ್ಕ್. ಐ ಥಿಂಕ್ ಕಾಣಿಸುತ್ತೇನೋ. ಒಂದ್ಸಲಿ ಹಾಕಿ ನೋಡೋಣ ಹೆಂಗಿರುತ್ತೆ. ಫ್ರೇಗ್ರೆನ್ಸ್ ಇದೆ. ಹಿಂಗೆ ಅನಿಸ್ತದೆ ಗೊತ್ತಾ, ಬಟರಿ ಫೀಲ್ ಅನಿಸ್ತದೆ ನನಗೆ. ಈ ಥರ ಇದೆ. ನನಗೆ ಸ್ಮೆಲ್ ಏನಂತ ಹೇಳಕ್ಕೆ ಬರ್ತಾಯಿಲ್ಲ, ಬಟ್ ಒಂಥರ ಲೈಕ್ ಬಟರಿ ಫೀಲ್, ನರಿಷಿಂಗ್ ಅಂತ ಅನಿಸ್ತದೆ. ಬಟ್ ಸ್ವಲ್ಪ ದಿನ ಆದಮೇಲೆ ರಿವ್ಯೂ ಮಾಡ್ತೀನಿ. ಸ್ವಲ್ಪ ದಿನ ಯೂಸ್ ಮಾಡಿ ದೆನ್ ಐ ವಿಲ್ ರಿವ್ಯೂ ಇಟ್. ಇನ್ನೊಂದೇನು ಗೊತ್ತಾ, ನಾನು ಇನ್ಸ್ಟಾದಲ್ಲಿ ಒಬ್ಬರು ತುಂಬ ಜನ ಏನಾದರೂ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿ ತಿನ್ನೋದ ರಿಲೇಟೆಡ್ ಫುಡ್ ರಿವ್ಯೂ ಮಾಡೋದನ್ನ ನೋಡಿದ್ದೀನಿ. ಅದರಲ್ಲಿ ಈ ಥರ ಡ್ರೈ ವೆಜಿಟೇಬಲ್ಸ್ನ ರಿವ್ಯೂ ಮಾಡೋದು ತುಂಬ ನೋಡಿದ್ದೀನಿ. ಅಂದರೆ ಇದು 0 ಆಯಿಲಿಂದ ಮಾಡಿರ್ತಾರೆ, ಕಂಪ್ಲೀಟ್ ಅವನಲ್ಲಿ ಡ್ರೈ ಮಾಡಿರ್ತಾರೆ ಆ್ಯಂಡ್ ಇಟ್ ರಿಲಿ ಟೇಸ್ಟ್ ಸೋ ಗುಡ್. ನಮ್ಮ ಅಮ್ಮ ಇದನ್ನು ಟ್ರೈ ಮಾಡಿದೆ, ನಾನು ಇವತ್ತು ಟ್ರೈ ಮಾಡಿಲ್ಲ. ಈಗ ಅನ್ಪ್ಯಾಕ್ ಮಾಡಿ ಟ್ರೈ ಮಾಡ್ತೀನಿ. ಬಟ್ ಇದನ್ನು ನಾನು ಟ್ರೈ ಮಾಡ್ಬೇಕಂತ ಅನ್ಕೊತಾ ಇದೆ. ಒಂದ್ಸಲ ಸಿಗುತ್ತೆ ಅನ್ನೋ ಕ್ಲಾರಿಟಿ ನಂಗೆ ಇರಲಿಲ್ಲ, ಬಟ್ ಇವತ್ತು ನೋಡಿ ಆ್ಯಕ್ಚುಲಿ ಖುಷಿ ಆಯಿತು. ಸೊ ಟೇಸ್ಟ್ ಮಾಡೋಣ. ನಿಮ್ಮ ಅಪ್ಪ ಅಮ್ಮ ನಿನ್ನನ್ನು ಏನು ಅಂತ ಹುಟ್ಟಿಸ್ಬಿಟ್ರೆ. ವೆಲ್ಕಮ್ ಬ್ಯಾಕ್. ಸೊ ಇದರಲ್ಲಿ ಬೆಂಡೆಕಾಯಿ, ಆಲೂಗೆಡ್ಡೆ, ಕ್ಯಾರೆಟ್, ಬೀಟ್ರೂಟ್ ಇಷ್ಟಿದೆ. ಇದರಲ್ಲಿ ನಾನು ಈಗ ಟ್ರೈ ಮಾಡಬೇಕಂತ ಇರೋದು ಬೆಂಡಿ. ಇದು ನೋಡೋಣ.
ಯಾಕೆ ಗೊತ್ತಾ ಇದು, ನನಗೆ ಬೆಂಡೆಕಾಯಿ ಇಷ್ಟ ಇಲ್ಲ, ಮಾಮೂಲಿ ಪಲ್ಯ ಮಾಡಿದಾಗ ಅಷ್ಟು ಇಷ್ಟಪಡಲ್ಲ. ಸೊ ಅದಕ್ಕೆ ಇದು ಡ್ರೈ ಮಾಡಿದಾಗ ಹೆಂಗಿರುತ್ತೆ ಅಂತ ಟೇಸ್ಟ್ ನಾನು ನೋಡಬೇಕಿತ್ತು. ಅಷ್ಟು ಚೆನ್ನಾಗಿದೆ, ಗೋ ಫಾರ್ ಇಟ್. ಒಂದು ಬೀಟ್ರೂಟ್ ನೋಡೋಣ. ಒಂದು ಬೀಟ್ರೂಟ್ ಅಲ್ಲ, ಇದು ಪರ್ಪಲ್ ಇನ್ನೊಂದಿನ ಬರುತ್ತೆ, ಐ ಥಿಂಕ್ ಅದಿರಬೇಕು. ಕ್ಯಾರೆಟ್ ಒಂದು ನೋಡೋಣ. ಐ ಥಿಂಕ್ ನಿಮ್ಗೆ ಆ ಕ್ರಂಚ್ ಕೇಳಿಸ್ತಾ ಇರಬೇಕು, ಲಿಟ್ರಲಿ ತುಂಬ ಚೆನ್ನಾಗಿದೆ. ಆಲೂ ತಂದು ನೋಡೋಣ. ಚೆನ್ನಾಗಿದೆ. ಇದು ಬದನೆಕಾಯಿ ಇರಬೇಕಿದು. ಇದು ಅಷ್ಟಲ್ಲೇ ಇದು ನಾನು ಇಷ್ಟನ್ನ ಜಸ್ಟ್ 1 ವೀಕ್ ಆಗೋಷ್ಟು ಮಾತ್ರ ತಂದಿದ್ದೀನಿ. ಬಿಕಾಸ್ ಲಾಸ್ಟ್ ಟೈಮ್ ತೊಗೊಬಂದ್ಬಿಟ್ಟೆಲ್ಲ ಹುಳ ಬರ್ಸ್ಬಿಟ್ಟಿದೆ, ತಿಂದಾನೆ ಅದು ಜಾಸ್ತಿ ಟೈಮ್ ಇಟ್ಟರು ಚೆನ್ನಾಗಿರಲ್ಲ. ಸೊ ಹಾಗೆ 10 ಡೇಸ್ ಆಗೋಷ್ಟು ಅಷ್ಟೇ ತೊಗೊಬಂದಿದ್ದೀನಿ. ನಾಳೆಯಿಂದ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯೋಣ ಅಂತ. ಸೊ ಲೆಟ್ಸ್ ಸಿ ಏನು ರಿಸಲ್ಟ್ ಕೊಡುತ್ತೆ ಅಂತ. 40 ಡೇಸ್ಗೆ ಅಟ್ಲೀಸ್ಟ್ 3 to 4 kgs ಗೇನ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಒಂದು ವೀಡಿಯೋ ಶೂಟ್ ಮಾಡೋದಿತ್ತು, ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಡ್ರೆಸ್ ಎಕ್ಸ್ಚೇಂಜಿಗೆ ಕೊಡೋಕೆ ಹೋಗ್ತಾಯಿದ್ದೀನಿ. ಅಂದರೆ ಅಮ್ಮಂದು. ಸೊ ಬೇರೆ ಡ್ರೆಸ್ ತೊಗೊಳ್ಳೋಣ, ಇದನ್ನು ಬದಲಾಯಿಸಿ ಅಂತ ಹೇಳಿ. ಸೊ ಅದು ಕಟ್ಟೆ ಮಾಲ್ವಾಡಿ ಹತ್ರ ಇರೋದು, ಅಲ್ಲಿಗೆ ಹೋಗಬೇಕು. ಬನ್ನಿ. ಇವತ್ತಿನ ವೀಡಿಯೋ ಮಾಡಿ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಿಕಾಸ್ ಅದ್ರ ಹೆಲ್ಪ್ ಬೇಕಿತ್ತು ಅಂತ ಅನಿಸ್ತು. ಬಟ್ ಐ ಟ್ರೈಡ್ ಮೈ ಬೆಸ್ಟ್. ವಿಲ್ ಸಿ ಅದು ಎಡಿಟ್ ಮಾಡಿದಾಗ ಹೆಂಗೆ ಬರುತ್ತೆ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಂದು ಲೈಟ್ ಸ್ವಲ್ಪ ಕೆಟ್ಟೋಗಿದೆ, ಎಲ್ಲ ರಿಪೇರಿಗೆ ಬಂದಿದೆ, ಎಲ್ಲ ಹೊಸದು ತಗೋಬೇಕೀಗ. ವಿಲ್ ಸಿ ಅದು ಹೆಂಗೆ ಬರುತ್ತೆ ಅಂತ. ನಾನು ವ್ಲಾಗ್ ಮಾಡ್ತಿದ್ದೆ ಅಂದರೆ ಮರ್ತ್ಕೊಬಿಟ್ಟೆ. ಹೋಗಿ ಡ್ರೆಸ್ ಎಕ್ಸ್ಚೇಂಜ್ ಮಾಡಿಸಿ ಹಂಗೆ ಟೆಂಪಲ್ಗೆ ಹೋಗಿ, ಅವತ್ತು ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿದ್ವಿ, ಸ್ಯಾಟರ್ಡೇ ಅಲ್ವಾ. ಸೊ ಎಲ್ಲ ಮುಗಿಸಿ ಬಂದ್ವಿ. ನಾನು ವ್ಲಾಗ್ ಮಾಡ್ತಿರೋದೇ ಮರ್ತ್ಕೊಬಿಟ್ಟಿದ್ದೆ. ಸೊ ಈಗ ವ್ಲಾಗ್ ಏನು ಮಾಡೋ ಸಮಯ. ನಾಳೆ ಡೇ ಇನ್ ಮೈ ಲೈಫ್ ಮಾಡ್ತೀನಿ. ಸೊ ಹೊಸ ರೂಟೀನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಲ್ಲ, ಮಾಡ್ತೀನಿ. ಸೊ ಮೊದಲಿನ ಥರ ಹೇಗೆ ಸಪೋರ್ಟ್ ಮಾಡ್ತಾ ದಯವಿಟ್ಟು ಹಾಗೆ ಮಾಡಿ. ಬಂದಮೇಲೆ ಯಾವುದೂ ಬ್ರೇಕ್ ಮಾಡಲ್ಲ. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.